ಮೇಡಮ್, ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಾ ಮೇಡಮ್ ಈ ಥರ ಮಾಡ್ಕೊಂಡಿರೋದಕ್ಕೆ? ಏನು ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು, ನಮಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತೊಗೊಂಡೋಗಿದ್ದು ಅವ್ರು ಮಾಡಲಿ ಕಾರ್ಯ ಬಂದು ಅಟ್ಲೀಸ್ಟ್ ಅವಳ ಮುಖ ನೋಡಲಿ ಅಂತ, ಅವಳಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತೊಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟಿಬಿಟ್ಟೆ ಈ ಕೆಲಸ ಮಾಡಿದೆ. ಅವರಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳಿಗೆ ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡೋಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತೊಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ದರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡ್ರ್ ಆಗಿ ನನ್ನ ಮಗಳ ಅಪೋದ ಹೇಳ್ಬೋದಿತ್ತಲ್ವ ಆವಾಗಲೇ, ಅವಳು ಈ ಥರ ಮಾಡಿದ್ದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕೋಕ್ಕಾಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವುದು ಒಂದು ಫ್ರೆಂಡನ್ನ ಮಾತಾಡಮ್ಮ ಅಟ್ಲೀಸ್ಟು ಅಂದರೆ ನನ್ನ ಮಗು ಮಾತಾಡ್ತಾ ಇರಲಿಲ್ಲ. ಅವ್ರು ಹಾಕಿರೋ ಅಪ್ಪದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕೋಕ್ಕಾಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾಯಿದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾಯಿದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು, ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾಯಿದ್ಲು. ಬಿಡಮ್ಮ, ಅವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳಿದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ಮದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆ ಗಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್ ಸೋಮವಾರ ಬರೋವಾಗ, ಸೂರಜ್ ನನ್ನ ಕಳಿಸ್ಬೇಡಿ ಅತ್ತೆ, ನನಗೆ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅನ್ನೋದು ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಭಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು, ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದಳು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ದರೆ, ಇಲ್ಲಾಂದರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದುಬಿಟ್ಟಿದ್ಲು ಸರ್, ತುಂಬ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕೋಕ್ಕಾಗಲ್ಲ ಸರ್. ಅಂಥ ಮಗು ಇನ್ನು ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ರಿಗೆ ಇರೋದು ಇಲ್ಲ, ಇರೋಕ್ಕೆ ಚಾನ್ಸು ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರಾಗಿ ಬದುಕ್ತಾ ಇದ್ಲು. ಎಷ್ಟು ಮೇಡಮ್, ಈಗ ಒಂದು ನಿಮಿಷ, ಈ ಒಟ್ಟಾರಣಿಗೆ ಏನು ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂಥದ್ದು. ಗಂಡ ಹೆಂಡತಿ ಮತ್ತೆ ಇದ್ರ ಸಮಸ್ಯೆ ಏನು? ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ರು? ಅದೇ ಅವಳು ಸಮಸ್ಯೆ ಅಂದರೆ, ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗಲಿ, ಆಯಿತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನಾನು ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದರೆ ಅವ್ರ ಹತ್ರ ಪ್ರೀತಿ ಸಿಗಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನು ಗಂಡಸೋ ಏನೋ, ಏನೇನೋ ಹೇಳ್ತಾನೆ, ನಂಗೆ ಆಪ್ರೇಷನ್ ಆಗಿದೆ, ನನಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕಾದ್ರೆ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಗಬೇಕಾಗಿತ್ತಲ್ಲ, ಅದೆಲ್ಲ ಬರಲಿ, ಮಗುನ ಮಾಡ್ಕೊಳ್ಳೋಣ. ಆಯ್ತು, ಅದಕ್ಕೂ ಒಪ್ಕೊಂಡ್ಲಂತೆ. ಆಯಿತು, ನನಗೆ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ವಂತೆ ಸರ್. ಅವರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕ್ಕೊಮ್ಮ, 2 ದಿನಕ್ಕೊಂದು ಸರಿ ಸ್ನಾನ ಮಾಡು, ಅದು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದರೆ ನಾನು 1 ದಿನ ಬಿಡ್ತಾ ಇರಲಿಲ್ಲ. ನಾನು ಕರ್ಕೊಂಬಂದು ನನ್ನ ಮಗನ ಸಾಕ್ಕೊತಾ ಇದ್ದೆ ನಾನು.
ಈಗ ಸೂಸೈಡ್ ಸಂಬಂಧಪಟ್ಟಂತೆ ಏನಿಲ್ಲ ಅವರು ಈ ದಾಖಲೆದಾಗಿ ಅವ್ರು ಮಾಡೋದು ಅದೇ ಸೂಸೈಡ್ ಅಂದರೆ ಸರ್ ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗುಗೆ ಮೋಸ ಮಾಡಿಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು, ಅವನಿಗೇನು ಬದುಕಕ್ಕೆ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕಿಯಾಗಿ ಬದುಕಿಲ್ಲ. ಲಾಸ್ಟಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರು ಏನು ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸವ್ರ ಹತ್ರ ಬಂದು ಈ ಥರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ಥರ ಅಪವಾದ ಹಾಕಬೇಕು, ಆ ಥರ ಹುಡುಗಿ ಇವಳು ಅಂತ ತೋರಿಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನು ಅಪವಾದ ಹಾಕಿದ್ರು ಅವ್ರು ಸುಮ್ಮನೆ ಒಂದು ಇವಾಗ ರೀಸನ್ ಸಿಗಬೇಕಷ್ಟೆ. ಆ ಥರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರೆಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದರೂ ಬರಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು. ತುಂಬ ಕ್ರಿಮಿನಲ್ ಜನ ಸರ್, ಎರಡು ಮುಖವಾಡ. ಆ ಥರ ಪ್ರಪಂಚಕ್ಕೆ ಇನ್ನು ಯಾರೂ ಬೇಡ. ಅವಳು ಬದುಕಬೇಕು, ನಂತರ ನೋವು ಅನುಭವಿಸ್ಬೇಕು ಅಷ್ಟೆ.